ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾವು ಸತತವಾಗಿ GNM ನರ್ಸಿಂಗು, BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಫಾರ್ಮಸಿ ಕೋರ್ಸ್ಗಳ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅಡ್ಮಿಷನ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಇರ್ಬೋದು, ನಿಮ್ಮ ಒಂದು ಸಮಸ್ಯೆಗಳನ್ನು ಇರ್ಬೋದು, ಆಮೇಲೆ ಗೌರ್ಮೆಂಟ್ ಜಾಬ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ತುಂಬ ಸಕ್ರಿಯವಾಗಿದೆ. ನಮ್ಮ ಚಾನಲ್ ಫಾಲೋ ಮಾಡ್ಕೊರಿ. ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿದ ಮೇಲೂ ಕೂಡ ನಿಮಗೆ ಜಾಬ್ ಅಪ್ಡೇಟ್ಗಳನ್ನು NHM ಇರ್ಬೋದು, ಗುತ್ತಿಗೆ, ಒಳಗುತ್ತಿಗೆ, ಹೊರಗುತ್ತಿಗೆ ಹಾಗೂ ಸರ್ಕಾರಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಅಪ್ಡೇಟನ್ನು ಮಾಡ್ತಾನೆ ಇರ್ತೇನೆ. ಸೊ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರೋದು ಏನಂತಂದರೆ, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಯಾರಿಗೆ ಅಂದರೆ ಹೋದ ವರ್ಷ ಅಡ್ಮಿಷನ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ. ಏನು ನನಗೆ ಒಂದು ಮೆಸೇಜ್ ಹಾಕಿದ್ದೆ ಅಂತಂದರೆ, ಸರ್ ನಮ್ಮ ಕಾಲೇಜುಗಳಲ್ಲಿ ನನಗೆ 5,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ, ಎದಕ್ಕೆ ಅಂಥೇಳಿ. ಅದು ಅವ್ರಿಗೆ ಕೇಳ್ಕೊರಿ ಅಂತ ನಾನು ಹೇಳಿದೆ. ಕಾಲೇಜಲ್ಲಿ ಕೇಳ್ಕೊಬೇಕು ನೀವು ಅಂತೇಳಿ. ಅವ್ರಿಗೂ ಕೂಡ ಸರಿಯಾಗಿ ಗೊತ್ತಾಗಲಿಲ್ಲ. ನಾನು ಮಾರ್ಕ್ಸ್ ಕಾರ್ಡ್ದು ಬಗ್ಗೆ ಏನೋ ಇಶ್ಯೂ ಅಂತ ಏನೋ ಹೇಳ್ತಿದ್ರು. ಸೊ ನಾನು ಬಂದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡಿದಾಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ನಿಮ್ಮಲ್ಲಿ ಇದು ಸಮಸ್ಯೆ ಇದ್ದಿದ್ದರೆ ನೀವು ಕಾಲೇಜಿಗೆ ಸಂಪರ್ಕ ಮಾಡಬೇಕಾಗುತ್ತೆ. ಏನಿದು ಮಾಹಿತಿ ಅಂತಂದರೆ ನೋಡಿ, 2025ನೇ ಸಾಲಿನಲ್ಲಿ 25-26ರಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ಮಾಡ್ಕೊಂಡಿದ್ರು. ಸೊ ಅವಾಗ ಏನಾಗಿತ್ತು ಅಂತಂದರೆ, ಎಲ್ಲ ನೀವು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಬೋರ್ಡ್ಗೆ ಒಪ್ಪಿಸಬೇಕಾಗುತ್ತೆ. ಸೊ ಒಂದಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ಅಂತಂದರೆ, ಈ ಸ್ಕ್ಯಾನರ್ಡ್ ಪ್ರಿಂಟ್ ಮಾಡಿಸಿರ್ತಾರೆ, ಕಲರ್ ಪ್ರಿಂಟನ್ನು ಮಾಡಿಸಿರ್ತಾರೆ. ಅಂದರೆ ಅದು ಕಲರ್ ಪ್ರಿಂಟ್ ಮಾಡಿಸಿ ಕೊಟ್ಟುಬಿಡ್ತಾರೆ ಕಾಲೇಜಿಗೆ. ಒರಿಜಿನಲ್ ತಮ್ಮ ಹತ್ರ ಇಟ್ಕೊಂಡಿರ್ತಾರೆ ಅಥವಾ ಬೇರೆ ಕಡೆ ಎಲ್ಲಿಯಾದರೂ ಇಟ್ಟಿರ್ತಾರೆ. ಸೊ ಈ ಥರ ಒಂದು ಗದ್ದಲವನ್ನು ಮಾಡ್ತಿರ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ಇವರು ಇದೊಂದು ಸರ್ಕ್ಯುಲರ್ ಕೊಟ್ಟಿರುವಂಥದ್ದು, ಸಬ್ಮಿಟಿಂಗ್ ಡಿಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಫಾರ್ 25-26 ಅಕಾಡೆಮಿಕ್ ಇಯರ್. ಅಂದರೆ ಡಿಫಿಷಿಯೆಂಟ್ ಡಾಕ್ಯುಮೆಂಟ್ಗಳನ್ನು, ಸರಿಯಾದಂತಹ ದಾಖಲಾತಿಗಳನ್ನು ಕೊಡದೇ ಇರುವಂಥ ಅಭ್ಯರ್ಥಿಗಳಿಗೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಆಲ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಕೂಲ್ ಆಫ್ ನರ್ಸಿಂಗ್ ಹಿಯರ್ ಬೈ ಇನ್ಫಾರ್ಮ್ ದ್ಯಾಟ್ the deficient documents 25-26 academic year will be received 19/6 to 26 to 22/6 to 26. ಅಂದರೆ 19 ನೋಡ್ರಿ, ಎಲ್ಲ ಒಂದು ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಲ್ಗಳಿಗೆ ಏನು ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ, 19/6/2026ರಿಂದ 22/6/2026 ಏನು ಒಂದು ಡಾಕ್ಯುಮೆಂಟ್ಗಳನ್ನು ನೀವು ರಿಸೀವ್ ಮಾಡ್ಕೊಂಡಿದ್ದೀವಿ, ಅವುಗಳಿಗೆ ನಾವು 5,000 ರೂಪಾಯಿ ಪೆನಾಲ್ಟಿ ಹಾಕ್ತಾಯಿದ್ದೀವಿ. ಒಂದು ಸ್ಟೂಡೆಂಟಿಗೆ 5,000 ರೂಪಾಯಿ ಪೆನಾಲ್ಟಿ ಹಾಕ್ತಾಯಿದ್ದೀವಿ. ಯಾಕೆ ಹಾಕ್ತಾಯಿದ್ದೀವಿ ಅಂತಂದರೆ, ಕೆಳಗಡೆ ಹೇಳ್ತಾರೆ ನೋಡಿರು, ದಿಸ್ ವಿಲ್ ಬಿ ಲಾಸ್ಟ್ ಆ್ಯಂಡ್ ಫೈನಲ್ ಡೇಟ್ ಆಫ್ ಸಬ್ಮಿಟಿಂಗ್ ಡಿಫಿಷಿಯೆಂಟ್ ಡಾಕ್ಯುಮೆಂಟ್ಸ್. ದ ಡಾಕ್ಯುಮೆಂಟ್ಸ್ ಶುಡ್ ಬಿ ಸಬ್ಮಿಟೆಡ್ ಬೈ ಹ್ಯಾಂಡ್ ಓನ್ಲಿ. ದ ಡಾಕ್ಯುಮೆಂಟ್ ರಿಸೀವ್ಡ್ ಬೈ ದ ಪೋಸ್ಟ್ ಆರ್ ಕ್ಯಾರಿಯರ್ ವಿಲ್ ಬಿ ರಿಜೆಕ್ಟೆಡ್. ಸೊ ಇದೇನು ಹೇಳ್ತದೆ ಅಂದರೆ, ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ, ಈಗ ಇವುಗಳನ್ನು ನಾವು ಡಾಕ್ಯುಮೆಂಟ್ಗಳನ್ನು ಲಾಸ್ಟ್ ಡೇಟು ಮತ್ತು ಫೈನಲ್ ಡೇಟ್ ಡಿಫಿಷಿಯೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವೀಗ. ಅಂಥವ್ರುಗಳಿಗೆ ನಾವು ಫೈನ್ ಹಾಕ್ತಾಯಿದ್ದೀವಿ. ಅದು ಡಿಫಿಷಿಯೆಂಟ್ ಡಾಕ್ಯುಮೆಂಟ್ಗಳು ಆಲ್ರೆಡಿ ಕೊನೆಯ ದಿನಾಂಕ ಮತ್ತು ಲಾಸ್ಟ್ ಡೇಟ್ ಇದ್ದಲ್ಲಿ ಬಂದು ಕೊಟ್ಟು ಹೋಗಿಬಿಟ್ರಿ ನೀವು, ಆದರೆ ಅವು ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ. ಡಿಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ರಿಸೀವ್ಡ್ ಆಫ್ಟರ್ 22/6 ಅದರ ಬಿ ಪೋಸ್ಟ್ ಅವ್ರ ಬೈ ಹ್ಯಾಂಡ್ ಓವರ್ ನೋಟಿವ್ಲಿ ರಿಸೀವ್ಡ್ ರಿಜೆಕ್ಟೆಡ್. ಓಕೆ, ಇವ್ರೇನು ಹೇಳಂತಾರೆ ಅಂತಂದ್ರೆ, ಯಾವ ಸಫಿಷಿಯೆಂಟ್ ಡಾಕ್ಯುಮೆಂಟ್ಗಳು ಇಲ್ಲೇ ಇವುಗಳನ್ನು ನಾವು ರಿಜೆಕ್ಟ್ ಮಾಡಿಬಿಟ್ಟಿದ್ದೀವಿ. ಅಂದರೆ 27 ತಾರೀಕಿನ ನಂತರ ಕೊಡೋರಿಗೆ ರಿಜೆಕ್ಟ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಇಲ್ಲೇನು ಹೇಳ್ತಾಯಿದ್ದಾರಪ್ಪ ಅಂತಂದರೆ, ಇವರು 5,000 ರೂಪಾಯಿ ಪ್ರತಿ ವಿದ್ಯಾರ್ಥಿ ಅಂತೆ. ಇವರು ಎಲ್ಲಿ ನಾವು ರಿಸೀವ್ ಮಾಡ್ಕೊಂಡಿರಲ್ಲ, ಈಗ ಸಫಿಷಿಯೆಂಟ್ ಡಾಕ್ಯುಮೆಂಟ್ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಡಿಫೆಕ್ಟ್ ಇರುವಂಥ ಡಾಕ್ಯುಮೆಂಟ್ಗಳನ್ನು, ಡಿಫಿಷಿಯೆಂಟ್ ಡಾಕ್ಯುಮೆಂಟ್ಗಳು ತೊಗೊಂಡ್ಬಿಟ್ಟಿದ್ದೀವಿ, ಆಲ್ರೆಡಿ ನಾವು ತೊಗೊಂಡ್ಬಿಟ್ಟಿದ್ದೀವಿ. ಆದರೆ ಅದರಲ್ಲಿ ಸರಿಯಾದಂಥ ಡಾಕ್ಯುಮೆಂಟ್ಗಳು ಹೆಚ್ಚು ಕಡಿಮೆ ಇರೋದು. ಅಂದರೆ TC ಇರೋದಿಲ್ಲ, ಸ್ಟಡಿ ಸರ್ಟಿಫಿಕೇಟ್ ಇರೋದಿಲ್ಲ, ಮೈಗ್ರೇಷನ್ ಸರ್ಟಿಫಿಕೇಟ್ ಇರೋದಿಲ್ಲ. ಸೊ ಹಿಂಗೆ ಹೋಗಿ ಸುಮ್ಮನೆ ಕೊಟ್ಟು ಬಂದುಬಿಟ್ಟಿರ್ತಾರೆ ಕಾಲೇಜವರು. ಅಂಥವ್ರುಗಳಿಗೆ 5,000 ರೂಪಾಯಿ ಪೆನಾಲ್ಟಿಯನ್ನು ಒಂದು ವಿದ್ಯಾರ್ಥಿ ಅಂತ ಹಾಕಿದ್ದಾರೆ.